ಛೇ, ಅಕ್ಕ ಭಾವ ಈ ಥರ ಡಿಸಿಷನ್ ತಗೋತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ಈ ಥರ ಮಾಡೋದಕ್ಕೆ ಹೇಗೆ ಸಾಧ್ಯ? ಅವಳನ್ನ ಇಷ್ಟು ದಿನ ಸಾಕಿ ಬೆಳೆಸಿ ಅವರನ್ನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿದ್ಲು. ನಮ್ಮನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿತಾ ಇದ್ಲು. ಮನೆಯವ್ರನ್ನೆಲ್ಲ ಅವಳು ಮನೆಯವರು ಅಂತ ಅಂದ್ಕೊಂಡ್ಬಿಟ್ಟಿದ್ಲು ಪಾರ್ಥ. ನಮ್ಮಲ್ಲೇ ಬೆರ್ತು ಹೋಗಿದ್ಲು. ಈಗ ಸಡನ್ ಆಗಿ ನೀನು ನನ್ನ ಮಗಳಲ್ಲ, ನಿನ್ನನ್ನು ದತ್ತು ಕೊಡ್ತೀವಿ ಅಂತ ಹೇಳಿದ್ರೆ ಅವಳಿಗೆ ಹೇಗೆ ಅನ್ಸ್ಬೇಡ ಪಾರ್ಥ? ಎಷ್ಟು ಮನ್ಸಿಗೆ ನೋವಾಗಿರ್ಬೇಡ ಅವಳಿಗೆ? ಯಾಕೆ ಇದನ್ನೆಲ್ಲ ಯಾರು ಯೋಚನೆ ಮಾಡ್ತಾನೆ ಇಲ್ಲ? ಎಲ್ಲರೂ ಯೋಚನೆ ಮಾಡೋ ಶಕ್ತಿನ ಕಳ್ಕೊಂಡೇ ಬಿಟ್ಟಿದಾರಾ? ದತ್ತು ತಗೊಳ್ಳೇಬೇಕು ಅಂದರೆ ಬೇರೆ ಮಗುನ ತಗೋಬೋದಲ್ವಾ? ಮಿಂಚುನೇ ಏನಕ್ಕೆ ಬೇಕು? ನನಗೆಷ್ಟು ಕೋಪ ಬರ್ತಿದೆ ಅಂದರೆ. ಅಪೇಕ್ಷಾ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅಣ್ಣ ಅದಕ್ಕೆ ಇದ್ರ ಬಗ್ಗೆ ಡಿಸಿಷನ್ ತೊಗೊಂಡಿದ್ದಾರೆ. ಅವ್ರು ತಗೊಳ್ಳೋ ಡಿಸಿಷನ್ ಕರೆಕ್ಟಾಗೇ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತಲ್ವಾ? ಆ್ಯಂಡ್ ಈ ಡಿಸಿಷನ್ ಹಿಂದೆ ಒಂದು ಸೆಂಟಿಮೆಂಟ್ ಇರುತ್ತೆ. ಏನು ಸೆಂಟಿಮೆಂಟು? ಆ ಮಗುಗೆ ನೋವು ಕೊಡೋದಾ? ಅಲ್ಲ ಪಾರ್ಥ, ಅಕ್ಕನೂ ಇದಕ್ಕೆ ಒಪ್ಕೊಂಡಿದ್ದಾಳಲ್ಲ, ಅದು ನನಗೆ ಜಾಸ್ತಿ ನೋವು ಕೊಡ್ತಾ ಇರೋದು. ಅವಳು ಅಮ್ಮನೇ ಅಲ್ವಾ? ಅಮ್ಮ ಆದವಳು ಇದಕ್ಕೆಲ್ಲ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಒಟ್ಟಿಗೆ ಒಂದಿಷ್ಟು ಚೂರಿನ ತಗೊಂಡು ಬಂದು ಎದಕ್ಕೆ ಚುಚ್ಚಿದಂಗೆ ಆಗಲ್ವಾ? ಅಷ್ಟು ನೋವಾಗುತ್ತೋ ಇಲ್ವೋ? ಆದರೂ ಅಕ್ಕ ಇದನ್ನೆಲ್ಲ ಹೇಗೆ ತಡ್ಕೊಂಡ್ಲು? ಅಪೇಕ್ಷಾ, ಯಾಕೆ ಯಾವಾಗಲೂ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀರಿ? ಸೊ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಿ. ನೋಡಿ, ಬಿಗ್ ಬ್ರೋ ಮತ್ತು ಅದಕ್ಕೆ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಮಹಿ ಪರಿಸ್ಥಿತಿ ಏನು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡಿ, ಮಗು ಬೇಕು ಅನ್ನೋದು ಅವಳಿಗೆ ಸೆಂಟಿಮೆಂಟ್ ಆಗಿ ಉಳಿದಿಲ್ಲ, ಅದು ಕೊರಗಾಗ್ಬಿಟ್ಟಿದೆ. ಅವಳಿಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ನಾವು ಏನಾದರೂ ಒಂದು ಮಾಡಲಿಲ್ಲ ಅಂದರೆ ಅವಳನ್ನ ನಾವು ನೋಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲದನ್ನೂ ಬ್ಲೇಮ್ ಮಾಡಿಬಿಡಿ ಅಪೇಕ್ಷಾ. ನಾನೇನು ಬ್ಲೇಮ್ ಮಾಡ್ತಾ ಇಲ್ಲ ಪಾರ್ಥ. ಡಾಕ್ಟರ್ ಏನಂತ ಹೇಳಿದ್ದಾರೆ? ಅವ್ರಿಗೆ ನೋವು ಆಗದೆ ಇರೋ ಥರ ನೋಡ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಹಾಗಂತ ಇಷ್ಟು ದಿನ ಪ್ರೀತಿಯಿಂದ ಸಾಕಿರೋ ಮಗುನೇ ಕೊಟ್ಬಿಡಿ ಅಂತ ಹೇಳಿದಾರಾ? ನೀವಂತೂ ಮಹಿ ಅದಕ್ಕೆ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಸತಿ ಆ ಮಗು ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ. ಆ ಮಗುಗೆ ಏನಾಗ್ತಿರ್ಬೇಡ. ಮಕ್ಕಳ ಮನಸ್ಸು ಹಸಿ ಗೋಡೆ ಇದ್ದ ಹಾಗೆ. ಅದಕ್ಕೆ ಕಲ್ಲು ಎಸಿದ್ರೆ ಅದು ಅಲ್ಲೇ ಶಾಶ್ವತವಾಗಿ ಉಳ್ಕೊಂಡ್ಬಿಡತ್ತೆ. ಮಕ್ಕಳ ಮನಸ್ಸು ಕಲ್ಲಾಗಿ ಹೋಗುತ್ತೆ ಪಾರ್ಥ. ಅದು ಬೇರೆ ಥರನೇ ಆಗೋಗುತ್ತೆ. ಇದ್ರ ಇಂಪ್ಯಾಕ್ಟ್ ತುಂಬ ವರ್ಷನೇ ಉಳಿದೋಗುತ್ತೆ. ಯಾಕೆ ಇದನ್ನೆಲ್ಲ ಯಾರು ಯೋಚನೆ ಮಾಡ್ತಿಲ್ಲ? ನೋಡಿ ಅಪೇಕ್ಷಾ, ನಾವಿಬ್ಬರು ಸುಮ್ಮನೆ ಇದ್ರ ಬಗ್ಗೆ ಆರ್ಗ್ಯೂ ಮಾಡ್ತಾ ಇದ್ರೆ ನಮ್ಮ ಮಧ್ಯೆ ಮನಸ್ತಾಪ ಆಗುತ್ತೆ. ಓಕೆ, ಬಿಗ್ ಬ್ರೋ ಮತ್ತು ಅದಕ್ಕೆ ಡಿಸೈಡ್ ಮಾಡಾಗಿದೆ. ಮಿಂಚುನು ಓಕೆ ಅಂದಿದ್ದಾಳೆ. ಸುಮ್ಮನೆ ನಾವು ಇದ್ರ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಮಿಂಚು ಇನ್ನು ಚಿಕ್ಕ ಮಗು. ಪುಟ್ಟ ನಿನಗೆ ಚಾಕ್ಲೇಟ್ ಬೇಕಂದ್ರೆ ಹಾ ಬೇಕು, ಇನ್ನೊಂದು ಬೇಕು ಅಂತ ಹೇಳ್ತಾಳೆ. ಅದೇ ಥರ ಇದನ್ನು ಒಪ್ಕೊಂಡಿರೋದು. ಬಟ್ ಮುಂದೆ ಇದ್ರ ಇಫೆಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕಲ್ವಾ? ಈಗ ಅವಳು ಇಲ್ಲಿಂದ ಅಲ್ಲಿಗೆ ಹೋಗ್ತಾಳೆ, ಅವಳು ನಮ್ಮನ್ನು ಮಿಸ್ ಮಾಡ್ಕೊಳ್ತಾಳೆ, ಅಪ್ಪನೂ ಅವಳನ್ನ ಮಿಸ್ ಮಾಡ್ಕೊತಾನೆ. ಇಷ್ಟು ವರ್ಷ ಅಪ್ಪು ಅವಳು ಒಟ್ಟಿಗೆ ಬೆಳೆದವರು. ಈಗ ಅವ್ರನ್ನ ದೂರ ದೂರ ಮಾಡಿದ್ರೆ ಈ ದೊಡ್ಡವ್ರು ತಗೊಳ್ಳೋ ನಿರ್ಧಾರದಿಂದ ಚಿಕ್ಕ ಮಕ್ಕಳ ಮೇಲೆ ಎಷ್ಟು ದೊಡ್ಡ ಇಫೆಕ್ಟ್ ಆಗುತ್ತೆ ಗೊತ್ತಾ? ಅಪೇಕ್ಷಾ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೋಡಿ, ಮಿಂಚು ಎಲ್ಗೂ ಹೋಗ್ತಾ ಇಲ್ಲ, ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇದ್ದಾಳೆ ಅಷ್ಟೇ. ನೀನು ಹೇಳ್ತಿರೋದಕ್ಕೆಲ್ಲ ತಲೆ ಆಡಿಸೋದಕ್ಕೆ ನಾನು ಚಿಕ್ಕ ಮಗು ಅಲ್ಲ ಪಾರ್ಥ. ಈ ಕಥೆನ ಬೇರೆ ಯಾರ ಹತ್ರ ಆದರೂ ಹೋಗಿ ಹೇಳಿ. ಅಪೇಕ್ಷಾ, ಅಪೇಕ್ಷಾ